ಲಕ್ಷ ಹಣಕ್ಕೆ 30 ಲಕ್ಷ ಕೋಟಾ ನೋಟಿನ ಆಫರ್ ನೀಡಿದ ಗ್ಯಾಂಗ್ ಕಥೆ ಇದು. ತಮಿಳುನಾಡಿನ ತಿರುನೆಲ್ವೇಲಿಯ ಗ್ಯಾಂಗ್ ಬಂಧನವಾಗಿದೆ. ಜಯನಗರದ 4th ಬ್ಲಾಕ್ನಲ್ಲಿ ಹಣದ ಸಮೇತ ಈ ಗ್ಯಾಂಗ್ ಅನ್ನು ಸೀಸ್ ಮಾಡಲಾಗಿದೆ. ರೆಡ್ ಹ್ಯಾಂಡ್ ಆಗಿ 3 ಆರೋಪಿಗಳ ಬಂಧನವಾಗಿದೆ. 15,000 ನಗದು, ಕಾರ್ ಹಾಗೆ ಸೂಟ್ ಕೇಸ್ ಅನ್ನು ವಶಕ್ಕೆ ಪಡೆದುಕೊಳ್ಳಲಾಗಿದೆ. ಮೂವರನ್ನ ಬಂಧಿಸಿ ಇನ್ನುಳಿದವರಿಗಾಗಿ ಹುಡುಕಾಟವನ್ನ ನಡೆಸಲಾಗ್ತಾ ಇದೆ. ಒರಿಜಿನಲ್ ನೋಟಿಗೆ ಕೋಟಾ ನೋಟು ಆಫರ್ ಮಾಡಿ ಜನರಿಗೆ ವಂಚನೆಯನ್ನ ಮಾಡ್ತಾ ಇದ್ದಂತ ಗ್ಯಾಂಗ್ ಇದು. ಅಕ್ರಮವಾಗಿ ಲಕ್ಷಾಂತರ ಹಣಕ್ಕೆ ಒರಿಜಿನಲ್ ರೀತಿಯ ಕಾಣುವಂತ 3 ಪಟ್ಟು ಹಣವನ್ನ ನೀಡ್ತೀವಿ ಅಂತ ಹೇಳಿ ಜನರಿಗೆ ವಂಚನೆಯನ್ನ ಮಾಡಿಕೊಂಡು ಬರ್ತಾ ಇದ್ರು. ತಮಿಳುನಾಡಿನಲ್ಲಿ ಸಕ್ರಿಯವಾಗಿದ್ದವರು ಸದ್ಯ ಬೆಂಗಳೂರಿನಲ್ಲಿಯೂ ಕೂಡ ಆಕ್ಟಿವ್ ಆಗಿದ್ರು. ಜಯನಗರದ 4th ಬ್ಲಾಕ್ನಲ್ಲಿ ಹಣದ ಸಮೇತ ಗ್ಯಾಂಗ್ ನಿಂತುಕೊಂಡಿತ್ತು. ಈ ಬಗ್ಗೆ ಮಾಹಿತಿಯನ್ನ ಪಡೆದುಕೊಂಡಿದ್ರು ಜಯನಗರ ಪೊಲೀಸರು. ಮಾಹಿತಿಯ ಆಧಾರದ ಮೇಲೆ ರೆಡ್ ಹ್ಯಾಂಡ್ ಆಗಿ 3 ಆರೋಪಿಗಳ ಬಂಧನವನ್ನ ಮಾಡಲಾಗಿದೆ. ವ್ಯಾಪ್ತಿಯಲ್ಲಿ ತಮಿಳುನಾಡು ಮೂಲದ ಕೆಲವು ಆರೋಪಿತರು ಬಂದು ತಾವು 10 ಲಕ್ಷಕ್ಕೆ ನಿಜವಾದ ನೋಟ್ಸ್ ಕೊಟ್ರೆ ನಾವು 3 ಲಕ್ಷದ ನಿಜವಾದ ನೋಟ್ಸ್ ಕೊಟ್ರೆ ನಾವು 10 ಲಕ್ಷದ ಕೋಟಾ ನೋಟ್ಗಳನ್ನ ಕೊಡ್ತೀವಿ ಅನ್ನೋ ಒಂದು ಸ್ಕೀಮು ಅಥವಾ ಒಂದು ಇದನ್ನ ಪ್ರಯತ್ನ ಮಾಡಿ ಇದ್ರ ಬಗ್ಗೆ ನಮಗೆ ಮಾಹಿತಿ ಬಂದಿದ್ದು ನಾವು ಅವರನ್ನ ವಶಕ್ಕೆ ಪಡೆದು ವಿಚಾರಿಸಲಾಗಿ ಅದು ಆಕ್ಚುಲಿ ವಂಚನೆ ಮಾಡಲು ಪ್ರಯತ್ನ ಮಾಡ್ತಾ ಇದ್ರು ಅನ್ನೋದು ಬೆಳಕಿಗೆ ಬಂದಿದೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಅವರನ್ನ ದಸ್ತಗಿರಿ ಮಾಡಲಾಗಿದೆ ಹಾಗೂ ವಂಚನೆ ಪ್ರಕರಣ ಜಯನಗರ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿದೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಎಲ್ಲ ಆಯಾಮಗಳಲ್ಲಿ ತನಿಖೆ ಮುಂದುವರೆದಿದೆ ಹಾಗೂ ಅವರು ಮೂಲ ಎಲ್ಲಿಂದ ಬಂದಿತ್ತು, ಆಮೇಲೆ ಈ ರೀತಿ ಇತರೆ ಎಷ್ಟು ಪ್ರಕರಣಗಳಲ್ಲಿ ಭಾಗಿಯಾಗಿದ್ದಾರೆ ಅನ್ನೋದ್ರ ಬಗ್ಗೆ ಸಹ ಪರಿಶೀಲನೆ ಮಾಡಲಾಗ್ತಾ ಇದೆ. ಅವ್ರನ್ನ ವಶಕ್ಕೆ ಪಡೆದಾಗ ಅವರಲ್ಲಿ ಸಿಕ್ಕಿದ್ದು ಕೋಟಾ ನೋಟ್ ಅಲ್ಲ, ಅಂದ್ರೆ ನಿಜವಾದ ನೋಟ್ಸ್ಗಳ ಮಧ್ಯ ಬಿಳಿ ಹಾಳೆನಿಟ್ಟು ಅದನ್ನ ವಂಚನೆ ಮಾಡೋಕ್ಕೆ ಪ್ರಯತ್ನ ಮಾಡ್ತಾ ಇದ್ರು ಅನ್ನೋದು ಬೆಳಕಿಗೆ ಬಂದಿದೆ. ವ್ಯಾಪ್ತಿಯಲ್ಲಿ ತಮಿಳುನಾಡು ಮೂಲದ ಕೆಲವು ಆರೋಪಿತರು ಬಂದು ತಾವು 10 ಲಕ್ಷಕ್ಕೆ ನಿಜವಾದ ನೋಟ್ಸ್ ಕೊಟ್ರೆ ನಾವು 3 ಲಕ್ಷದ ನಿಜವಾದ ನೋಟ್ಸ್ ಕೊಟ್ರೆ ನಾವು 10 ಲಕ್ಷದ ಕೋಟಾ ನೋಟ್ಗಳನ್ನ ಕೊಡ್ತೀವಿ ಅನ್ನೋ ಒಂದು ಸ್ಕೀಮು ಅಥವಾ ಒಂದು ಇದನ್ನ ಪ್ರಯತ್ನ ಮಾಡಿ